ಇದು ಚಮತ್ಕಾರಿ ಪಾತ್ರೆ. ಇದು ಅದೃಷ್ಟದ ಪಾತ್ರೆ. ಈ ಪಾತ್ರೆ ನಿಮ್ಮ ಮನೆಯಲ್ಲಿ ಇದ್ರೆ ಅದೃಷ್ಟದ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಕಾಲ್ ಮುರ್ಕೊಂಡು ಬಿದ್ದಿರ್ತಾಳೆ. ಹೀಗಂತ ಹೇಳಿ ಉದ್ಯಮಿಯೊಬ್ಬರಿಗೆ ವಂಚಿಸಿದಂತಹ ಗ್ಯಾಂಗ್ ಕೊನೆಗೂ ಈಗ ಪೊಲೀಸರ ಅತಿಥಿಯಾಗಿದ್ದಾರೆ. ಚಮತ್ಕಾರಿ ಪಾತ್ರೆ, ಇದು ಅದೃಷ್ಟದ ಪಾತ್ರೆ. ಉದ್ಯಮಿಗೆ ನಂಬಿಸಿ ಕೋಟಿ ಕೋಟಿ ವಂಚನೆ. ಎಸ್, ಬೆಂಗಳೂರಿನ ಜಯನಗರ ಪೊಲೀಸರು ಇಂಟ್ರೆಸ್ಟಿಂಗ್ ಪ್ರಕರಣವೊಂದನ್ನ ಭೇದಿಸಿದ್ದಾರೆ. ವಿಚಾರ ಹೇಳಕ್ಕೂ ಮುನ್ನ ಈ ಪಾತ್ರೆ ಜೊತೆಗೆ ಮೂವರನ್ನ ಒಮ್ಮೆ ನೋಡ್ಕೊಂಡ್ಬಿಡಿ. ಇವರ ಹೆಸರು ಶಿವಶಂಕರ್, ಅಬ್ದುಲ್ ಸುಕ್ಕರ್ ಹಾಗೂ ಸನ್ನಿ ಗಿಲ್ ಅಂತ. ನಗರದ ಆಸ್ತಿಕ ಉದ್ಯಮಿಗಳನ್ನ ಟಾರ್ಗೆಟ್ ಮಾಡುವ ಈ ಮೂರು ಮೊದಲಿಗೆ ಉದ್ಯಮಿಗಳನ್ನ ಭೇಟಿ ಮಾಡ್ತಿದ್ರು. ನಿಮ್ಗೆ ಬಿಸ್ನೆಸ್ ನಲ್ಲಿ ಲಾಸ್ ಆಗಿದ್ಯಾ ಅಥವಾ ಕೋಟಿ ಕೋಟಿ ದುಡ್ಡು ಮಾಡ್ಬೇಕಾ? ಹಾಗಾದ್ರೆ ನಮ್ಮ ಬಳಿ ಒಂದು ವಿಶೇಷ ಚಮತ್ಕಾರಿ ಪಾತ್ರೆ ಇದೆ, ನೀವು ಒಂದ್ಸಾರಿ ಆ ಪಾತ್ರೆಯನ್ನ ತಗೊಂಡು ಹೋಗಿ ಅಂತ ಪುಸ್ಲಾಯಿಸ್ತಾ ಇದ್ರು. ನಿಮ್ಮ ಮನೆಯಲ್ಲಿ ಈ ಚಮತ್ಕಾರಿ ಪಾತ್ರೆ ಇಟ್ಕೊಂಡ್ರೆ ಅದೃಷ್ಟ ಲಕ್ಷ್ಮಿ ಕಾಲ್ ಮುರ್ಕೊಂಡು ಬಿದ್ದಿರ್ತಾಳೆ ಅಂತ ನಂಬಿಸ್ತಾ ಇದ್ರು. ಇವರ ಮಾತನ್ನ ನಂಬ್ಕೊಂಡಂತಹ ಉದ್ಯಮಿಗೆ ಆ ಪಾತ್ರೆ ಕೈಗಿಟ್ಟು ಕೋಟಿ ಕೋಟಿ ಹಣ ಪಡ್ಕೊಂಡು ಎಸ್ಕೇಪ್ ಆಗ್ತಿದ್ರು. ಇನ್ನು ಅದೇ ರೀತಿ ಬೆಂಗಳೂರಿನ ಜಯನಗರ ನಿವಾಸಿಯಾದಂತಹ ಉದ್ಯಮಿಯೊಬ್ಬರಿಗೆ ವಂಚಿಸಲಾಗಿದೆ. ಅದೃಷ್ಟದ ಪಾತ್ರೆಯ ಬಗ್ಗೆ ರಂಗು ರಂಗಾಗಿ ಕತೆ ಹೇಳಿ 1.5 ಕೋಟಿ ರೂಪಾಯಿ ಪಡ್ಕೊಂಡು ಚಮತ್ಕಾರಿ ಪಾತ್ರೆ ಮಾರಾಟ ಮಾಡಿದ್ದಾರೆ. ಅದರಂತೆ ಮೊದಲು 20 ಲಕ್ಷ ಹಣ ಕೊಡಿ, ಆಮೇಲೆ ಮಿಕ್ಕ ಅಮೌಂಟ್ ಕೊಡಿ ಅಂತ ಡೀಲ್ ಕೂಡ ಕುದುರಿಸಿದ್ದಾರೆ. ಅದರಂತೆ ಯಡಿಯೂರು ಲೇಕ್ ಬಳಿ ಚಮತ್ಕಾರಿ ಪಾತ್ರೆ ನೀಡಿ 70 ಲಕ್ಷ ಹಣ ಪಡೆಯುವ ವೇಳೆ ದಾಳಿ ನಡೆಸಿದಂತಹ ಪೊಲೀಸರು ಮೂವರನ್ನ ಬಂಧಿಸಿದ್ದಾರೆ. ರೈಸ್ ಪುಲ್ಲಿಂಗ್ ಹೆಸರಿನಲ್ಲಿ ಮೋಸ ಮಾಡಿರ್ತಕ್ಕಂತಹ ಒಂದು ತಂಡವನ್ನು ಬಂಧಿಸಿದ್ದಾರೆ. ಇದರಲ್ಲಿ ತಮಿಳುನಾಡು ಮೂಲದ ಒಬ್ಬ ವ್ಯಕ್ತಿ ಮತ್ತು ಕರ್ನಾಟಕ ಮೂಲದ ಒಬ್ಬ ವ್ಯಕ್ತಿ ಸೇರಿಕೊಂಡು ಪಂಜಾಬ್ ಮೂಲದ ಒಬ್ಬ ವ್ಯಕ್ತಿಗೆ ಈ ರೈಸ್ ಪುಲ್ಲಿಂಗ್ಗೋಸ್ಕರ ಒಂದು ತಾಮ್ರದ ಚೆಂಬನ್ನು ಕೊಡ್ತೀವಿ ಅಂತ ಹೇಳಿ ವಂಚಿಸಿ ನಂಬಿಸಿ ಅವರು ತಾಮ್ರದ ಚೆಂಬನ್ನು ಪಡೀಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪೊಲೀಸರು ದಾಳಿ ಮಾಡಿ ಒಟ್ಟು 69,79,000 ರೂಪಾಯಿಗಳನ್ನು ಜೊತೆಗೆ ರೈಸ್ ಪುಲ್ಲಿಂಗ್ಗೆ ಸಂಬಂಧಿಸಿದ ಒಂದು ತಾಮ್ರದ ಚೆಂಬನ್ನು ಹಾಗೂ 3 ವ್ಯಕ್ತಿಗಳನ್ನು ಬಂಧಿಸಿದ್ದಾರೆ. 3 ವ್ಯಕ್ತಿಗಳ ಒಂದು ಪೊಲೀಸ್ ಅಭಿರಕ್ಷೆಯನ್ನು ಪಡೆದುಕೊಂಡು ಈಗ ತನಿಖೆಯನ್ನು ಪೊಲೀಸರು ಮುಂದುವರೆಸಿದ್ದಾರೆ. ಸದ್ಯ ಆರೋಪಿಗಳನ್ನ ಕಸ್ಟಡಿಗೆ ಪಡೆದಿರುವಂತಹ ಪೊಲೀಸರು ವಿಚಾರಣೆ ನಡೆಸುತ್ತಾರೆ. ಈ ವೇಳೆ ಇಲ್ಲಿ ತನಕ ಇದೇ ರೀತಿ ಚಮತ್ಕಾರಿ ಪಾತ್ರೆ ತೋರಿಸಿ ಸುಮಾರು 20ಕ್ಕೂ ಹೆಚ್ಚು ಉದ್ಯಮಿಗಳಿಗೆ ಕೋಟ್ಯಾಂತರ ರೂಪಾಯಿ ವಂಚಿಸಿರುವುದು ಬೆಳಕಿಗೆ ಬಂದಿದೆ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.